ನನ್ನ ಹೆಸರು ಮಲ್ಲಿಕಾರ್ಜುನ ಅಂತೇಳಿ ರಾಮನಗರದಲ್ಲಿ ಸಹ ಶಿಕ್ಷಕನಾಗಿ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ಒಂದು ವರ್ಷದಲ್ಲಿಯೂ ಸಹ NMMS ಸಂಬಂಧಪಟ್ಟಂತ ಜಿಮ್ಯಾಟ್ ತರಗತಿಗಳನ್ನು ನಿರ್ವಹಣೆ ಮಾಡಬೇಕನ್ನೋ ಉದ್ದೇಶ ಹಾಗೂ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚು ಈ ಒಂದು ಜಿಮ್ಯಾಟ್ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ವಿಳಾಸ ಅಂದಾಗ ಪುಷ್ಪಾರ್ಜುನ್ 1970@gmail.com. ಇದರಲ್ಲಿ ನೀವು ಹೋಗಿ ಯೂಟ್ಯೂಬ್ ನಲ್ಲಿ NMMS ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಒಂದು ಪ್ರಶ್ನೆಗಳು ಸುಮಾರು ಒಂದು 6 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಇಲ್ಲಿ ನಾವು ಬಿಡಿಸಿದ್ದೀವಿ. ಅದನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿ NMMS ಪರೀಕ್ಷೆಯಲ್ಲಿ ಸಾಕಷ್ಟು ಅಂಕಗಳನ್ನ ಗಳಿಸೋದಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಮತ್ತೊಮ್ಮೆ ನನ್ನ ಸ್ವಾಗತಿಸುತ್ತಾ 2025 ಮತ್ತು 26ನೇ ಸಾಲಲ್ಲಿ ನಡೆದಿರುವಂತ NMMS ಜಿಮ್ಯಾಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿದೆ, ಯಾವ ರೀತಿ ನಾವು ಅದನ್ನ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋ ಒಂದು ಸಲುವಾಗಿ ಇಂದಿನ ಒಂದು ತರಗತಿನ ಆರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ತರಗತಿಯಲ್ಲಿ 25 ಪ್ರಶ್ನೆಗಳನ್ನು ಹೇಗೆ ನಾವು ಬಿಡಿಸ್ಬೇಕು ಅಂತ, ಹಾಗೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮೊದಲು ಪರಿಚಯ ಮಾಡ್ಕೊಳ್ಳೋಣ. ಪ್ರಶ್ನೆಗಳು ಈ ರೀತಿ ಇದೆ. ಪ್ರಶ್ನೆಗಳು 1 ಮತ್ತು 2. ಈ ಕೆಳಗಿನ ಪ್ರಶ್ನೆಗಳಲ್ಲಿ 2 ಚಿತ್ರಗಳು M ಮತ್ತು N ಪ್ರಶ್ನಾ ಚಿತ್ರಗಳು ಕೊಟ್ಟಿದೆ. ಮೊದಲನೇ ಚಿತ್ರ M ಅನ್ನು ಎರಡನೇ ಚಿತ್ರ N ನ ಮೇಲೆ ಆಯ್ಕೆಗೊಳಿಸಿದಾಗ ಉಂಟಾಗುವಂತ ಚಿತ್ರ ಯಾವುದು ಅಂತ ಕೇಳಿದೆ. ಇಲ್ಲಿ M ಮತ್ತು N 2 ಚಿತ್ರಗಳಿದೆ. ಈ M ಮತ್ತು N ಚಿತ್ರಗಳನ್ನು ಒಂದರ ಮೇಲೆ ಮತ್ತೊಂದು ಆಯ್ಕೆ ಮಾಡಿದಾಗ ಯಾವ ಒಂದು ಚಿತ್ರ ಸಿಗುತ್ತೆ ಅಂತ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಇಲ್ಲಿರಂತ ಪ್ರತಿಯೊಂದು ಭಾಗ ನಾವು ಗಮನಿಸಬೇಕು. ಈ ರೀತಿಯ ಒಂದು ಪ್ರಶ್ನೆ ಕೊಟ್ಟಾಗ ಯಾವ ರೀತಿ ನಾವು ಉತ್ತರಿಸಬೇಕು ಅಂದಾಗ ನೀವು ಪೆನ್ಸಿಲ್ ವರ್ಕ್ ಮಾಡಬೇಕಾಗುತ್ತೆ. ಪ್ರಶ್ನೆ ಪತ್ರಿಕೆಯ ಮೇಲೆ ಪೆನ್ಸಿಲ್ ವರ್ಕ್ ಮಾಡೋದು ನಿಖರವಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಇದನ್ನ ಈ ಒಂದು ಚಿತ್ರದ ಅಥವಾ ಈ ಎಂ ನ ಒಂದು ಚಿತ್ರದಲ್ಲಿ ನಾವು ಬರೆಯೋದರ ಮೂಲಕ ನಾವು ಟ್ರೇಸ್ ಮಾಡಿ ನಾವು ಉತ್ತರನ ಪಡಿಬಹುದು. ಉತ್ತರ ನಾವು ಪರಿಶೀಲನೆ ಮಾಡಿದಾಗ ನಮ್ಗೆ ಸಿಗುವಂತ ಒಂದು ಉತ್ತರ ಡಿ ಅನ್ನೋದು ಇದಕ್ಕೆ ಸರಿಯಾದಂತ ಉತ್ತರ ಇರುತ್ತೆ. ಎಂ ನ ಮೇಲೆ N ಆಯ್ಕೆ ಆದಾಗ ಸಿಗುವಂತ ಒಂದು ಚಿತ್ರ ಅಂದಾಗ ಇಲ್ಲಿ ಆಪ್ಷನ್ಸ್ ಡಿ ಇರುತ್ತೆ. ನಿಮ್ಮ OMR ಶೀಟ್ ಅಲ್ಲಿ ಡಿ ಅನ್ನೋ ಒಂದು ಉತ್ತರ ನೀವು ಶೇರ್ ಮಾಡ್ಬೇಕಾಗತ್ತೆ. ಮುಂದಿನ ಒಂದು ಪ್ರಶ್ನೆ, ಇಲ್ಲೂ M ಮತ್ತು N ಇದೆ. ಇದನ್ನು ಅಷ್ಟೇ ನೀವೇನ್ ಮಾಡ್ಬೇಕು, ಪೆನ್ಸಿಲ್ ಅಲ್ಲಿ ನೀವು ಇದನ್ನು ಡ್ರಾ ಮಾಡಿ. M ನ ಮೇಲೆ N ನ ಒಂದು ಚಿತ್ರನ ಪೆನ್ಸಿಲ್ ಅಲ್ಲಿ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಡ್ರಾ ಮಾಡಿದಾಗ ನಿಮ್ಗೆ ಸಿಗುವಂತ ಆನ್ಸರ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇಲ್ಲಿ 4 ಉತ್ತರಗಳು ಇದೆ. 4 ಉತ್ತರಗಳನ್ನು ಗಮನಿಸಿ. ಈ 4 ಉತ್ತರಗಳು ಸರಿಯಾದಂತ ಒಂದು ಉತ್ತರ ಯಾವುದು ಅಂತೇಳಿ ನಿಮ್ಗೆ ಗೊತ್ತಾಗಬೇಕು ಅಂತ ಆಲೋಚನೆ ಮಾಡಿ. ಆಲೋಚಿಸಿದಾಗ ನಿಮ್ಗೆ ಸಿಗಂತ ಒಂದು ಉತ್ತರ ಎ ಆಯ್ಕೆ ಏನಿದೆ, ಎ ಆಯ್ಕೆ ಅನ್ನೋದು ಇದರ ಒಂದು ಸರಿಯಾದಂತ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ 3ನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಕೊಟ್ಟಿರೋಂತ ಒಂದು ಸೂಚನೆ ನಾವು ಅಧ್ಯಯನ ಮಾಡಬೇಕು. ಫಸ್ಟ್, ಈ ಕೆಳಗಿನ ಪ್ರಶ್ನೆಗಳಲ್ಲಿ 2 ಚಿತ್ರಗಳನ್ನು R ಮತ್ತು S ಅನ್ನೋ 2 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನಾ ಚಿತ್ರ ಕೊಟ್ಟಿದೆ. S ನ ಚಿತ್ರವನ್ನು ಪ್ರದಕ್ಷಿಣಾಕಾರವಾಗಿ ಅಂದ್ರೆ ಕ್ಲಾಕ್ ವೈಸ್ ಅಲ್ಲಿ ನಾವು ರೊಟೇಟ್ ಮಾಡಿ ಮಾಡಬೇಕಾಗುತ್ತೆ. ಎಷ್ಟು ಡಿಗ್ರಿಯಲ್ಲಿ? 90 ಡಿಗ್ರಿಯಲ್ಲಿ ಮಾಡಬೇಕು. ಈಗಿರೋದು 90 ಡಿಗ್ರಿಯಲ್ಲಿ ರೊಟೇಟ್ ಮಾಡಿ R ನ ಮೇಲೆ ನಾವು ಕುಣಿಸಾಗ ಯಾವ ಒಂದು ಉತ್ತರ ನಮ್ಗೆ ಸಿಗುತ್ತೆ ಅಂತೇಳಿ ನಾವು ಪರಿಶೀಲನೆ ಮಾಡಬೇಕು. ಇಲ್ಲಿ 4 ಉತ್ತರ ಗಮನಿಸಿ. In the following question, 2 figures R and S are given as the problem figure. When the S figure rotate 90 degree, here given the R and S figure. S figure is rotate to 90 degree as in clockwise, and superimage on the R figure, then the image form. ಯಾವ್ದು ಬರುತ್ತೆ ಅಂತೇಳಿ ನಾವು 4 ಚಿತ್ರಗಳನ್ನು ಗಮನಿಸಿದ ನಂತರ ಉತ್ತರ ನಾವು ಹುಡುಕಿದಾಗ ಇಲ್ಲಿ ನಂತರ 90 ಡಿಗ್ರಿ ರೊಟೇಷನ್, ಈ 90 ಡಿಗ್ರಿ ನಾವು ತಿರುಗಿಸಿದಾಗ ಯಾವ ಚಿತ್ರ ಬರುತ್ತೆ ಅಂತ ನೋಡಬೇಕು. 90 ಡಿಗ್ರಿ ಎಂದಾಗ ಇದು ಮತ್ತೆ ಇದು ಒಂದರ ಮೇಲೆ ಒಂದು, ಒಂದರ ಕೆಳಗಡೆ ಒಂದು ಬರುತ್ತೆ. ಇದು ನೆಕ್ಸ್ಟ್ ಇಲ್ಲಿರಂತ ಲೈನ್ ಈಗಾಗಲೇ ಆಲ್ರೆಡಿ ಇದೆ. ಈ ಒಂದು ಲೈನು ಈ ಒಂದು ಲೈನ್ ಮೇಲೆ ನಮಗೆ ಇಲ್ಲಿ
ಇಲ್ಲಿರೋಂಥ ಈ ಲೈನ್ ಬರುತ್ತೆ, ಇಲ್ಲಿರೋಂಥದ್ದು ಹಾರಿಜಾಂಟಲ್ ಇರೋದು ವರ್ಟಿಕಲ್ ಆಗಿ ಚೇಂಜ್ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಉತ್ತರ ಬಿ ಅನ್ನೋದು ಇದರ ಸರಿಯಾದಂತ ಒಂದು ಉತ್ತರ ಆಗಿರುತ್ತದೆ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ. ಯಾವುದೇ ಒಂದು ಪ್ರಶ್ನೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಮೊದಲು ಅಲ್ಲಿ ಕೊಟ್ಟಿರೋಂಥ ಒಂದು ಡೈರೆಕ್ಷನ್ಸ್ ಏನಿದೆ, ಸೂಚನೆಗಳೇನಿರುತ್ತೆ ಅದು ನಾವು ಅಭ್ಯಾಸ ಮಾಡಬೇಕು. ಇಲ್ಲಿ 4 ಮತ್ತು 5ನೇ ಪ್ರಶ್ನೆಗೆ ಕೊಟ್ಟಿರುವಂತ ಒಂದು ಸೂಚನೆ ಆಗಿದೆ. ಇದು ಎ ಇಂಟು ಬಿ ಅಂದರೆ ಎ ಯು ಬಿ ನ ಸಹೋದರ. ಇಂಟು ಅಂದಾಗ ನಾವು ಸಹೋದರ ಅಂತೇಳಿ ಅರ್ಥ ಮಾಡ್ಕೋಬೇಕು. ಈಕ್ವಲ್ಸ್ ಅಂದ್ರೆ ಎ ಇಸ್ ಈಕ್ವಲ್ ಟು ಬಿ, ಎ ಯು ಬಿ ನ ಸಹೋದರಿ. ಈಕ್ವಲ್ಸ್ ಕೊಟ್ಟಿರುವಂತ ಜಾಗದಲ್ಲಿ ನಾವು ಸಹೋದರಿ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಡಿವೈಡೆಡ್ ಬೈ ಇದೆ, ಎ ಡಿವೈಡೆಡ್ ಬೈ ಬಿ ಅಂದ್ರೆ ಡಿವೈಡೆಡ್ ಬೈ ಅಂದ್ರೆ ತಂದೆ ಅಂತ ಅರ್ಥ. ಇಂಟು ಅಂದ್ರೆ ಸಹೋದರ, ಈಕ್ವಲ್ಸ್ ಮೀನ್ಸ್ ಸಹೋದರಿ, ಡಿವೈಡೆಡ್ ಬೈ ಅಂದ್ರೆ ತಂದೆ ಅಂತ ಅರ್ಥ ಮಾಡ್ಕೊಂಡು. ಇಂಟು ಮೀನ್ಸ್ ಗಿವನ್ ದ ಆಸ್ ಎ ಬ್ರದರ್, ಈಕ್ವಲ್ಸ್ ಇಸ್ represent the symbol sister, division symbol represent the father. Then we go to question number 4. 4ನೇ ಪ್ರಶ್ನೆಯನ್ನು ಗಮನಿಸೋಣ. ಕೆ ಡಿವೈಡೆಡ್ ಬೈ ಎಲ್ ಇಂಟು ಎಂ ಆದರೆ ಈ ಕೆಳಗಿನ ತಪ್ಪಾದ ಹೇಳಿಕೆ ಯಾವುದು? ಇಫ್ ಕೆ ಡಿವೈಡೆಡ್ ಬೈ ಎಲ್ ಇಂಟು ಎಂ then the wrong statement among the following is. ಈ 4 ಸ್ಟೇಟ್ಮೆಂಟ್ ಅನ್ನ ನಾವು ಓದ್ಬೇಕಾಗುತ್ತೆ. ಕೆ ಯು ಎಂ ನ ತಂದೆ, ಎಲ್ ಎಂ ನ ಸಹೋದರ, ಎಲ್ ಎಂ ನ ತಾಯಿ, ಕೆ ಯು ಎಲ್ ನ ತಂದೆ ಅಂತಿದೆ. ಇಲ್ಲಿ ಡಿವೈಡೆಡ್ ಬೈ ಅಂದ್ರೇನು, ಎಂ ಅಂದ್ರೆ ಅಂತೇಳಿ ನಾವು ಈಗಾಗಲೇ ನೋಡಿದೀವಿ. ಇಂಟು ಅಂದಾಗ ಸಹೋದರ, ಇಸ್ಕೊಲ್ ಟು ಅಂದಾಗ ಸಹೋದರ, ಡಿವೈಡೆಡ್ ಬೈ ಅಂದ್ರೆ ತಂದೆ ಅಂತ. ಹಾಗಾಗಿ ಕೆ ಯು ಎಲ್ ನ ತಂದೆ ಆಗುತ್ತೆ, ಎಲ್ ಎಂ ಸಹೋದರರಾಗ್ತಾರೆ. ಈ ಕೆಳಗಿನಲ್ಲಿ ಎಲ್ ಮತ್ತು ಎಂ ಸಹೋದರ ಸರಿ ಇದೆ. ಕೆ ಯು ಎಂ ನ ತಂದೆ, ಎಲ್ಗೆ ಎಲ್ ಮತ್ತೆ ಎಂ ಸಹೋದರ ಆದ್ಮೇಲೆ ಕೆ ಅನ್ನೋರು ಇವರಿಬ್ಬರಿಗೂ ತಂದೆ ಆಗಿರ್ತಾರೆ. ಎಲ್ ಎಂ ನ ತಾಯಿ, ಎಲ್ ಅನ್ನೋದು ಎಂ ನ ತಾಯಿ, ಇದು ತಪ್ಪು. ಎಲ್ ಇಂಟು ಎಂ ಅಂದಾಗ ಎಲ್ ಮತ್ತೆ ಎಂ ಸಹೋದರರು ಅಂತ ಆಗುತ್ತೆ. ಕೆ ಯು ಎಲ್ ನ ತಂದೆ, ಕೆ ಇಸ್ ಈಕ್ವಲ್ ಟು ಎಲ್ ನ ತಂದೆ. ಕೆ ಇಸ್ ದ ಫಾದರ್ ಆಫ್ ಎಲ್, ಎಲ್ ಇಸ್ ಮದರ್ ಆಫ್ ಎಂ, ಎಲ್ ಇಸ್ ಬ್ರದರ್ ಆಫ್ ಎಂ, ಕೆ ಇಸ್ ಫಾದರ್ ಆಫ್ ಎಂ ಅಂತ ಇದೆ. ಈ ರಾಂಗ್ ಸ್ಟೇಟ್ಮೆಂಟ್ ಈಸ್ ನೋಡಬೇಕು. ಈ ಒಂದು ಸ್ಟೇಟ್ಮೆಂಟ್ ಆಧಾರಿತವಾಗಿ ನಾವು ಇಲ್ಲಿ ಒಂದು ಡಯಾಗ್ರಾಮ್ ನ ಬರೆದಿದ್ದೀವಿ. ಕೆ ಇಸ್ ದ ಫಾದರ್ ಆಫ್ ಎಲ್ ಎಂ, ಕೆ ಇಸ್ ದ ಫಾದರ್ ಆಫ್ ಎಲ್ ಎಂ. ಎಲ್ ಎಂ ಸಹೋದರರು, ಎಂ ಸಹೋದರ, ಎಲ್ ಎಂ ನ ತಂದೆ, ಎಲ್ ಅನ್ನೋದು ಎಂ ನ ತಂದೆ ಆಗಿರ್ತಾರೆ, ಸರಿ ಇದೆ. ಎಲ್ ಮತ್ತು ಎಂ ಸಹೋದರ, ಅದು ಸರಿ ಇದೆ. ಅದು ಎಲ್ ಎಂ ನ ತಾಯಿ ಅಲ್ಲ, ಎಲ್ ಮತ್ತೆ ಎಂ ಅನ್ನೋ ಸಹೋದರ ಆದ್ಮೇಲೆ ಎಲ್ ಅನ್ನೋಳು ಎಂ ನ ಸಹೋದರ, ತಾಯಿ ಅಲ್ಲ ಅಂತೇಳಿ ಇದು ಸರಿಯಾದಂತ ಒಂದು ಆಯ್ಕೆ ಇರುತ್ತೆ. ಆಯ್ಕೆ ನಂಬರ್ ಸಿ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಪ್ರಶ್ನೆ, ಈ ಕೆಳಗಿನ ಸಮೀಕರಣದಲ್ಲಿ ಈ ಸಮೀಕರಣವು ಎನ್ನ ಚಿಕ್ಕಪ್ಪ ಕೆ ಎಂದು ಪ್ರತಿನಿಧಿಸುತ್ತದೆ. ಅಮಾಂಗ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ದಿಸ್ ಒನ್ ರೆಪ್ರೆಸೆಂಟ್ ದಟ್ ದ ಅಂಕಲ್ ಆಫ್ ಎನ್ ಇಸ್ ಕೆ ಅಂತ ಹೇಳ್ತಾ ಇದೆ. ಇದು ನಾವು ಡಯಾಗ್ರಾಮ್ ಮಾಡ್ಕೊಳ್ಬೇಕು. ಕೆ ಮತ್ತೆ ಎಲ್ ಅನ್ನೋರು ಕೆ ಇಂಟು ಎಲ್ ಡಿವೈಡೆಡ್ ಬೈ ಎಂ ಇಸ್ ಈಕ್ವಲ್ ಟು ಎನ್ ಇದೆ. ಈ 4 ಸ್ಟೇಟ್ಮೆಂಟ್ ನಾವು ಗಮನಿಸಿದಾಗ ಇಂಟು ಅನ್ನೋದು ಸಹೋದರ, ಈಸ್ ಈಕ್ವಲ್ ಟು ಸಹೋದರ, ಎಂ ಅನ್ನ ಡಿವೈಡೆಡ್ ಬೈ ಎನ್ ತನ್ನ ನಮ್ಗೆ ಗೊತ್ತಾಗಿದೆ. ಹಾಗಾಗಿ ಈ 4 ಸ್ಟೇಟ್ಮೆಂಟ್ ಅನ್ನು ಅರ್ಥ ಮಾಡ್ಕೊಂಡು ನಾವು ಒಂದು ಫ್ಯಾಮಿಲಿ ಹಿಸ್ಟ್ರಿನ ಬರೆದಾಗ ಕೆ ಮತ್ತು ಎಲ್ ಅನ್ನೋರು ಸಹೋದರ ಆಗಿರುತ್ತೆ, ಎಲ್ ನ ಮಕ್ಕಳು ಎಂ ಮತ್ತು ಎನ್ ಆಗಿರ್ತಾರೆ ಅಂತ ಅರ್ಥ. ಕೆ ಮತ್ತು ಎಲ್ ಸಹೋದರ ಆಗಿರ್ತಾರೆ, ಎಲ್ ನ ಮಕ್ಕಳು ಎಂ ಮತ್ತು ಎನ್ ಆಗಿರ್ತಾರೆ ಅಂತ. ಹಾಗಾಗಿ ಇಲ್ಲೇನು ಕೇಳಿದ್ದಾರೆ, ಎನ್ ನ ಚಿಕ್ಕಪ್ಪ ಕೆ ಎಂದು ಯಾವ ಸಮೀಕರಣ ನಿರೂಪಿಸುತ್ತದೆ? ಎನ್ ಚಿಕ್ಕಪ್ಪ ಕೆ, ಎನ್ ಅನ್ನೋನು ಕೆ ನ ಚಿಕ್ಕಪ್ಪ ಆಗಿರ್ತಾನೆ. ಸರಿ, ಕೆ ನ ಚಿಕ್ಕಪ್ಪ, ಕೆ ಯು ಎನ್ ನ ಚಿಕ್ಕಪ್ಪ ಆಗಿರ್ತಾನೆ. ಹಾಗಾಗಿ ಆಪ್ಷನ್ಸ್ ಫಸ್ಟ್ ಒನ್ ಏನಿದೆ ಇದಕ್ಕೆ ಸರಿ ಅಂತ ಒಂದು ಆಯ್ಕೆ ಅರ್ಥ. ಮುಂದಿನ ಒಂದು ಪ್ರಶ್ನೆ, P, if P is brother of Q, R is father of S, T is mother of Q, P and S are brother,
then the T related to R as PU Q ನ ಸಹೋದರ, Q R ನ ಆರ್ ಎಸ್ ನ ತಂದೆ, ಟಿ ಯು Q ನ ತಾಯಿ, ಪಿ ಅನ್ನೋನು ಎಸ್ ನ ಸಹೋದರರಾದರೆ ಆರ್ ಮತ್ತು ಟಿಗೆ ಯಾವ ಸಂಬಂಧ ಇದೆ ಅಂತ ನಾವು ಈ ಪ್ರಶ್ನೆಯನ್ನು ಗಮನಿಸಿದಾಗ ನಾವು ಒಂದು ನಕ್ಷೆಯನ್ನು ಬರ್ಕೊಳ್ಬೇಕು. ಆ ನಕ್ಷೆ ಯಾವ ರೀತಿ ಇರುತ್ತೆ ಅಂತ ಗಮನಿಸೋಣ. ಪಿ ಯು Q ನ ಸಹೋದರ, ಪಿ ಅನ್ನೋನು Q ನ ಸಹೋದರ. ಫಸ್ಟ್ ಇಲ್ಲೊಂದು ಲೈನ್ ಹೇಳಿದ್ದು ಪಿ ಮತ್ತೆ Q ಸಹೋದರರು ಅಂತ ಆಯ್ತು. ಆರ್ ಅನ್ನೋನು ಎಸ್ ನ ತಂದೆ, ಆರ್ ಅನ್ನೋನು ಎಸ್ ನ ತಂದೆ. ಟಿ ಅನ್ನೋನು ಟಿ ಯು Q ನ ತಾಯಿ, ಟಿ Q ನ ತಾಯಿ. ಅಲ್ಲಿಗೆ ಆರ್ ಮತ್ತೆ ಟಿ ಏನಾಗ್ತಾರೆ, ಗಂಡ ಹೆಂಡತಿ ಆಗ್ತಾರೆ. ಎಸ್ ಪಿ Q ಅನ್ನೋರು ಇವ್ರ ಮೂರು ಒಂದೇ ತಂದೆ ತಾಯಿಗಳ ಮಕ್ಕಳಾಗಿರ್ತಾರೆ. ಮುಂದಿನ ಒಂದು ಸ್ಟೇಟ್ಮೆಂಟ್ ಇದು ನೋಡೋಣ. ಪಿ ಯು ಮತ್ತು ಎಸ್ ನ ಸಹೋದರ, ಪಿ ಯು ಎಸ್ ನ ಸಹೋದರ, ಆರ್ ನೊಂದಿಗೆ ಟಿ ಯಾವ ಸಂಬಂಧ ಹೊಂದಿರ್ತಾರೆ. ಹಾಗೆ ಆರ್ ಮತ್ತು ಟಿ ಇರೋಂಥ ಸಂಬಂಧ ಏನು ಅಂತೇಳಿ ನೋಡ್ಬೇಕಾಗತ್ತೆ. ಆಯ್ಕೆಯಲ್ಲಿ ನಾವು ಡಿ ಬರುತ್ತೆ. ಟಿ ಅನ್ನೋಳು ಆರ್ ನ ಹೆಂಡತಿಯಾಗಿರ್ತಾಳೆ. ಮತ್ತೊಮ್ಮೆ ಪಿ ಯು Q ನ ಸಹೋದರ, ಪಿ Q ಡ್ರಾ ಮಾಡಿದಾಗ ಇವ್ರಿಬ್ರು ಮೊದಲು ಒಂದು ಬ್ರಾಕೆಟ್ ಹಾಕಿ ಇವೆರಡು ಲೈನ್ ಹಿಡಿದು ಪಿ Q ಅಂತ ಬರ್ಕೊಳ್ರಿ. ಆರ್ ಅನ್ನೋನು ಎಸ್ ನ ತಂದೆ, ಆರ್ ಬರೆದು ಇಲ್ಲಿ ಮೂರನೇ ಲೈನ್ ಹಾಕಿ ಎಸ್ ಹಾಕಿ. ಟಿ Q ನ ತಾಯಿ, Q ತಾಯಿ ಅಂದಮೇಲೆ ಆರ್ ಹೆಂಡತಿಯಾಗಿರ್ತಾಳೆ. ಪಿ ಮತ್ತೆ ಎಸ್ ಸಹೋದರ, ಇಲ್ಲಿ ಎಸ್ ಅನ್ನೋನು ಪಿ ನ ಸಹೋದರ. ಇವ್ರು ಮೂರು ಜನ ಅಣ್ಣ, ಎಸ್ ಪಿ Q ಅನ್ನೋರು ಮೂರು ಜನ ಅಣ್ಣ ತಮ್ಮಂದಿರು ಇರ್ತಾರೆ. ಇವ್ರು ಯಾರ ಮಕ್ಕಳು, ಆರ್ ಮತ್ತೆ ಟಿ ನ ಮಕ್ಕಳಾದ್ರಿಂದ ಟಿ ಯು ಆರ್ ನ ಹೆಂಡತಿಯಾಗಿರ್ತಾಳೆ. ಏನೋ ಒಂದು ಪ್ರಶ್ನೆ, ಆಕ್ಷನ್ಸ್ ಓದಿ. ಕಂಪ್ಲೀಟ್ ದ ಫಾಲೋಯಿಂಗ್ ನಂಬರ್ ಸೀರೀಸ್ ಬೈ ಚೂಸಿಂಗ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಂಖ್ಯಾ ಶ್ರೇಣಿಗಳನ್ನು ಪೂರ್ಣಗೊಳಿಸಿ ಅಂತಿದೆ. ಪ್ರಶ್ನೆಗಳನ್ನ ಗಮನಿಸ್ತಾ ಇದ್ದೀವಿ. ಏಳನೇ ಪ್ರಶ್ನೆ ನಾವು ಗಮನಿಸಿದ್ರೆ 3, 9, 19 ಮತ್ತು 33 ಯಾವುದೋ ಒಂದು ಸಂಬಂಧ ಇದೆ. ಈ ಸಂಬಂಧ ಯಾವುದು ಅಂತ ಪತ್ತೆ ಹಚ್ಚದೆ ನಿಜವಾದಂತ ಒಂದು ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಆಗಿರುತ್ತೆ. ಇಂಥ ಒಂದು ಪ್ರಶ್ನೆಗಳನ್ನ ಉತ್ತರಿಸ್ಬೇಕಾದ್ರೆ ಸ್ವಲ್ಪ ಸಮಯನ ತೆಗೆದುಕೊಳ್ಳುತ್ತೆ. ಈ ಸಮಯ ಹೇಗೆ ನಾವು ಮಾಡಬೇಕು ಅಂದಾಗ ಒಂದು 5-6 ಪ್ರಶ್ನೆ ಪತ್ರಿಕೆ ನಾವು ಬಿಡಿಸಿದಾಗ ಯಾವ ರೀತಿ ಒಂದು ಆಲ್ಟರ್ನೇಟಿವ್ ಇಲ್ಲಿ ಕೊಟ್ಟಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ನೋಡೋಣ ಯಾವ ರೀತಿ ಇದನ್ನ ನಾವು ಬಿಡಿಸಿದ್ದಾರೆ ಅಂತ. 9 - 3 = 6. 19ರಲ್ಲಿ 9 ಕಳೆದ್ರೆ 10 ಬರುತ್ತೆ. 33ರಲ್ಲಿ 19 ಕಳೆದ್ರೆ 14 ಬರುತ್ತೆ. ಹಾಗಿದ್ರೆ 6, 10, 14 ಏರಿಕೆ ಕ್ರಮದಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಆಡ್ ಆಗ್ತಾ ಇದೆ. +4, 6 + 4 10, 10 + 4 14, 14 + 4 18 ಆಗುತ್ತೆ. ಈ 18 ಅನ್ನೋದು ಯಾವುದಕ್ಕೆ ಆ್ಯಡ್ ಮಾಡಬೇಕು, ಈ ಲಾಸ್ಟಲ್ಲಿ 33ಗೆ 18 ಆ್ಯಡ್ ಮಾಡಿದ್ರೆ 51 ಬರುತ್ತೆ. ಹಾಗಾಗಿ ನಮ್ಮ ಒಂದು ಉತ್ತರ ಯಾವುದು ಆಗಿರಬೇಕು, ಆಪ್ಷನ್ಸ್ ಬಿ 51 ಅನ್ನೋದು ಇದರ ಒಂದು ಪ್ರಶ್ನೆ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ ಹೇಗಿದೆ ಅಂತ ನೋಡೋಣ. ಗಮನಿಸ್ತಾ ಇದ್ದೀರಾ? 5, 8, 21 ಮತ್ತು 80 ಏನಿರ್ಬೋದು, ಯಾವ ಒಂದು ಸೀಕ್ವೆನ್ಸ್ ಅಲ್ಲಿ ಇದನ್ನ ಈ ಒಂದು ಪ್ರಶ್ನೆನ ಕೊಟ್ಟಿದ್ದಾರೆ ಅಂತೇಳಿ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಆಲೋಚನೆ ಮಾಡಿದಾಗ ನಮ್ಗೆ ಸಿಗಂತದನ್ನ ಫಸ್ಟ್ ನಂಬರ್ ಏನಿದೆ ಅದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಬರೋಂಥದಕ್ಕೆ ಸೇಮ್ ನಂಬರ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಮೊದಲನೇ ಸಂಖ್ಯೆ 5ಕ್ಕೆ 2ರಿಂದ ಗುಣಿಸಿದ್ದಾರೆ. ಅದೇ 2ರಿಂದ ಇಲ್ಲಿ ಕಳೆದಿದ್ದಾರೆ. 5 2s 10, 10 - 2 = 8 ಸೆಕೆಂಡ್ ನಂಬರ್ ಬಂದಿದೆ. ಹಾಗೆ ಸೆಕೆಂಡ್ ನಂಬರ್ನ ಏನ್ ಮಾಡಿದ್ದಾರೆ, 3 ಇಂದ ಮಲ್ಟಿಪ್ಲೈ ಮಾಡಿ 8 3s 24 ಆಗುತ್ತೆ. ಇದೇ 3 ಇಂದ ಲೆಸ್ ಮಾಡಿದ್ರೆ 21 ಬರುತ್ತೆ, ಇಲ್ಲಿ ಬಂದಿದೆ. ನೆಕ್ಸ್ಟ್ 2 3 ಆದ್ಮೇಲೆ 4, 21 × 4 ಅಂದ್ರೆ 84 ಆಗುತ್ತೆ. ಈ 84 ಅಲ್ಲಿ ಈ 4 ಇಂದ ಅದೇ 4 ಇಂದ ನಾವು ಲೆಸ್ ಮಾಡಿದ್ರೆ 80 ಅದು ಸರಿ. ನೆಕ್ಸ್ಟ್ 2 3 4 5, 5 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 85s 400, 400ನ 5 ಇಂದ ನಾನು ಲೆಸ್ ಮಾಡಿದ್ರೆ 395 ಬರುತ್ತೆ. 395 ಅನ್ನೋದು ಆಪ್ಷನ್ಸ್ ಡಿ ಆರ್ತಿ. ನಿಮ್ಮ OMR ಶೀಟ್ ಅಲ್ಲಿ ಆಪ್ಷನ್ಸ್ ಡಿ ಅಂತ ಏನಿದೆ ಅದನ್ನು ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ, ಶೇರ್ ಮಾಡ್ಬೇಕಾಗತ್ತೆ. 9ನೇ ಪ್ರಶ್ನೆ ಗಮನಿಸೋಣ. ಹೇಗಿದೆ ಗಮನಿಸ್ತಾ ಇದ್ದೀರಾ?
ಹಲವಾರು ಸಂಖ್ಯೆಗಳ ಒಂದು ಶ್ರೇಣಿಯಲ್ಲಿ ಇದೆ, ಗಮನಿಸಿ. 5, 26, 7, 9, 11, 14 ಇದೆ. ಹಾಗಿದ್ರೆ ಇಲ್ಲೇನೋ ಒಂದು ನಮ್ಗೆ ಕ್ಲೂ ಸಿಕ್ತಂಗಾಯ್ತು. 5, 7, 9, 11 ಹಾಗೆ 26, 20, 22, 18, 14 ಏನೋ ಒಂದು ಕ್ಲೂ ಸಿಗ್ತಾ ಇದೆ ಅಂತ ನಿಮ್ಗೆ ಹೇಳ್ಬೋದು. ಏನಿದೆ ಆ ಕ್ಲೂ ಯಾವುದು ಅಂತೇಳಿ ನಾವಿಲ್ಲಿ ಪರಿಶೀಲನೆ ಮಾಡೋಣ. ಆಡ್ ಪ್ಲೇಸ್ ಮತ್ತೆ ಈವನ್ ಪ್ಲೇಸ್, ಸಮಸ್ಥಾನಗಳು ಮತ್ತು ಬೆಸಸ್ಥಾನ ಗಮನಿಸಬೇಕು. 5, 7, 9, 11 ಇದು ಸಮಸ್ಥಾನಗಳು, ಪ್ಲೇಸ್. ಆಡ್ ಪ್ಲೇಸಸ್ ಆಗಿರುತ್ತೆ. 26, 22, 18 and 14 are the even places. In odd places we add 2. Here we add the 2. We get the next number. 5 plus 2 7. 7 plus 2 9. 9 plus 2 11. 11 plus 2 13. ಇಲ್ಲಿ 13 ಬರಬೇಕು ಆಡ್ ಪ್ಲೇಸ್ ಅಲ್ಲಿ. ಈಗ ಈ ಒಂದು ಪ್ಲೇಸ್ ಬರೋಣ. 26, 22, 18, 14 ಇದೆ. ದೆನ್ ನೆಕ್ಸ್ಟ್ ಇಲ್ಲಿ ಏನಾಗಿದೆ, -4 ಮಾಡಿದೆ. 26 - 4 22, 22 - 4 18, 18 - 4 14. ಈಗ 14 ಅಲ್ಲಿ ಮತ್ತೆ -4 ಮಾಡಿದ್ರೆ 10 ಬರುತ್ತೆ. ಹಾಗಾಗಿ ಇಲ್ಲಿ 13 ಬರಬೇಕು, ಇಲ್ಲಿ 10 ಬರಬೇಕು. ಆಪ್ಷನ್ಸ್ ಸಿ ಅನ್ನೋದು ಸರಿ ಅಂತ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಡೈರೆಕ್ಷನ್ ನ ಓದಿ. ಈ ಕೆಳಗಿನ ಪ್ರಶ್ನೆಗಳ ಒಂದು ಪ್ರಶ್ನಾಚಿತ್ರವನ್ನು ಕೊಟ್ಟಿದೆ. ಈ ಪ್ರಶ್ನಾಚಿತ್ರ ಅಡಗಿರುವ ಪರ್ಯಾಯ ಚಿತ್ರವನ್ನು ಕಂಡುಹಿಡಿಯಿರಿ. ಇನ್ ದ ಫಾಲೋಯಿಂಗ್ ಕ್ವಶನ್ಸ್ 10 and 11 a problem figure is given. Find the alternative figures in which the problem figure is hidden. ಹೈಡನ್ ಆಗಿರುತ್ತೆ ಫಿಗರ್ ಯಾವುದು. ಇಲ್ಲಿ ಈ ತರ ಒಂದು ರೇಖಾ ಚಿಹ್ನೆ ಇದೆ. here given the lines. ಆಪ್ಷನ್ಸ್ ಎ ಬಿ ಸಿ ಡಿ. ಅಬ್ಸರ್ವ್ ದ ಆಪ್ಷನ್ ಎ ಬಿ ಸಿ ಡಿ. ಎ ಬಿ ಸಿ ಡಿ ಅಬ್ಸರ್ವ್ ಮಾಡಿದಾಗ ನಮ್ಗೆ ಸಿಗೋಂತ ಒಂದು ಹೈಡ್ ಆಗಿರೋಂಥ ಒಂದು ಫಿಗರ್ ಅಂದಾಗ ಎ ಅನ್ನೋದು ನಮಗೆ ಇಲ್ಲಿ ಹೈಡ್ ಆಗಿದೆ. ತೋರಿಸ್ತಾ ಇದೀನಿ, ಇಲ್ಲಿ ಮಾರ್ಕ್ ತೋರಿಸ್ತಾ ಹಿಂಗೋಗಿ ಹಿಂಗೆ ಬಂದು ಮತ್ತೆ ಹಿಂಗೆ ಬಂದು ಇಲ್ಲಿ ಅಂತ ಒಂದು ಚಿತ್ರ ಇದರಲ್ಲಿ ನಮಗೆ ಹೈಡ್ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಇದರ ಇದು ಚಿತ್ರದ ಒಂದು ರೇಖಾಚಿತ್ರನ ಅಬ್ಸರ್ವ್ ಮಾಡಿ. ಯಾವ್ದಿರ್ಬೋದು ಇದರಲ್ಲಿ ಉತ್ತರ? ಗಮನಿಸ್ತಾ ಇದ್ದೀರ ಅಂತ ಭಾವಿಸ್ತೀನಿ. ಯಾವ ಚಿತ್ರ ಇರ್ಬೋದು ಇಲ್ಲಿ? ಆಪ್ಷನ್ ಸಿ ಆಗುತ್ತೆ ನೋಡಿ. ಬಿ ಸಿ ಡಿ ಇಷ್ಟರಲ್ಲಿ ಯಾವ ಒಂದು ಚಿತ್ರ ನಮ್ಗೆ ಇಲ್ಲಿ ಆಗುತ್ತೆ ಅಂತ ನಾವು ಗಮನಿಸ್ಬೇಕು. ಬಿ ಅನ್ನೋದು ಆಗಲ್ಲ ಇಲ್ಲಿ. ಏನದು ಇದರ ಒಂದು ಸರಿಯಾದ ಒಂದು ಆಯ್ಕೆ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನ ಒಂದು ಪ್ರಶ್ನಾ ಚಿತ್ರವನ್ನು ನೀಡಿದೆ. ಪ್ರಶ್ನಾ ಚಿತ್ರ ಅಡಗಿಲ್ಲದಿರುವ ಪರ್ಯಾಯ ಚಿತ್ರವನ್ನು ಕಂಡುಹಿಡಿಯಿರಿ ಅಂತಿದೆ. ಎ ಪ್ರಾಬ್ಲಮ್ ಫಿಗರ್ ಇಸ್ ಗಿವನ್ ಬಿಲೋ. ಫೈಂಡ್ ದ ಆಲ್ಟರ್ನೇಟಿವ್. A problem figure is given below. Find the alternative figure in which a problem figure is not hidden. ಆಕ್ಚುಲಿ ಇದು ಪ್ರಶ್ನೆ ತಪ್ಪಾಗಿದೆ. ಇದು ಹೈಡ್ ಆಗಿರೋಂಥ ಇದು ಹೈಡ್ ಆಗಿರೋಂಥ ಫಿಗರ್ಸ್ ನಮಗೆ ಇದೊಂದೇ ಹೈಡ್ ಆಗಿರೋದು. ಇನ್ನೆಲ್ಲವೂ ಸಹ ಹೈಡ್ ಆಗಿಲ್ಲದೆ ಇರೋಂಥ ಚಿತ್ರಗಳನ್ನ ಸಹ ಇಲ್ಲಿ ಕಾಣ್ತೀವಿ ನೋಡಿ. ಇದು ಹೈಡ್ ಆಗಿಲ್ಲ, ಇದು ಸಹ ಹೈಡ್ ಆಗಿಲ್ಲ, ಇದು ಸಹ ಹೈಡ್ ಆಗಿಲ್ಲ. ಹೈಡ್ ಆಗಿರೋಂಥ ಫಿಗರ್ ಒಂದೇ, ಇದೊಂದೇ. ಹಾಗಾಗಿ ಈ ಪ್ರಶ್ನೆ ಕೊಡುವಂತ ಸಂದರ್ಭದಲ್ಲಿ ತಪ್ಪಾಗಿದೆ. ಹಾಗಾಗಿ ಇಲ್ಲಿ ಅಡಗಿರುವ ಅಂತ ಆಗ್ಬೇಕಾಯ್ತು. ಹಿಂದಿನ ಪ್ರಶ್ನೆಗಳೇನಿದೆ 9, 10, 11 ಅದೇ ತರ ಇದು ನಮ್ಗೆ ಆಗ್ಬೇಕಾಯ್ತು. ಪ್ರಶ್ನೆ ತಪ್ಪಾಗಿದ್ದು ಸಹ ನಾವು ಆನ್ಸರ್ನ ಮಾಡೋದು ಬಿಡಬಾರ್ದು. ಈ ರೀತಿ ಇದ್ದಾಗ ನಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಅದಕ್ಕೋಸ್ಕರ ಇಂಥ ಒಂದು ಪ್ರಶ್ನೆಗಳು ಯಾವ್ದು ತಪ್ಪಾಗಿದ್ರೆ ಅದನ್ನ ಬಿಡದೆ ನಾವು ಯಾವ್ದಾರ ಒಂದು ಆಪ್ಷನ್ಸ್ನ ಕರೆಕ್ಟ್ ಆನ್ಸರ್ನ ಚೂಸ್ ಮಾಡೋದು ನಮಗೆ ಖಂಡಿತ ಒಂದು ಮಾರ್ಕ್ಸು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಈ ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿ ಎಂದು ಭಾವಿಸಿ ಈ ಹೇಳಿಕೆಗಳಿಂದ ಯಾವ ನಿರ್ಣಯವನ್ನು ತಾರ್ಕಿಕವಾಗಿ ಅನುಸರಿಸುತ್ತವೆ ಎಂದು ನಿರ್ಧರಿಸಿ. ಡೈರೆಕ್ಷನ್ಸ್ ಕ್ವಶನ್ 13 to 15. Assume the given statements are true and
ಡಿಸೈಡ್ ವಿಚ್ ಆಫ್ ದ ಫಾಲೋಯಿಂಗ್ ಕನ್ಕ್ಲೂಷನ್ ಫಾಲೋ ದ ಲಾಜಿಕಲಿ ಫ್ರಮ್ ದಿಸ್ ಸ್ಟೇಟ್ಮೆಂಟ್ ಫಿಗರ್ಸ್ ಪ್ರಾಬ್ಲಮ್ಸ್. ಇದು ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಎಲ್ಲ ಕಾಗೆಗಳು ಪಾರಿವಾಳಗಳು. ಎಲ್ಲ ಪಾರಿವಾಳಗಳು ಎಲ್ಲ ಕಾಗೆಗಳ ಪಾರಿವಾಳ ಆದಮೇಲೆ ಎಲ್ಲ ಪಾರಿವಾಳಗಳು ಆಗಿರುತ್ತೆ. ಇದು ನಿಜ ಅಂತ ಒಂದು ಸ್ಟೇಟ್ಮೆಂಟ್. ಇಲ್ಲಿ ಏನು ಡಿಸೈಡ್ ಮಾಡಿದ್ದಾರೆ, ಕೆಲವು ಕೋಳಿಗಳು ಮಾತ್ರ ಪಾರಿವಾಳಗಳು ಅಂತಿದೆ. ತಪ್ಪಲ್ವಾ? ಎಲ್ಲ ಕಾಗೆಗಳು ಪಾರಿವಾಳಗಳು, ಎಲ್ಲ ಪಾರಿವಾಳ ಕೋಳಿಗಳಾದ್ಮೇಲೆ ಕೆಲವು ಕೋಳಿಗಳು ಮಾತ್ರ ಪಾರಿವಾಳ, ಎಲ್ಲ ಕೋಳಿಗಳು ಸಹ ಪಾರಿವಾಳನೇ ಆಗಿರಬೇಕು. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಿದೆ. ಎಲ್ಲ ಕಾಗೆಗಳು, ಎಲ್ಲ ಕಾಗೆಗಳು ಪಾರಿವಾಳ ಆದಮೇಲೆ ಎಲ್ಲ ಪಾರಿವಾಳಗಳು ಕಾಗೆಗಳೇ ಆಗಿರುತ್ತೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಿದೆ, ಎರಡನೇ ಸ್ಟೇಟ್ಮೆಂಟ್ ಸರಿ ಇದೆ. ಹಾಗಾಗಿ ಒಂದು ತಪ್ಪು, ಎರಡು ಸರಿಯಾದ ಯಾವುದಿದೆ ಅಂತ ನೋಡ್ಬೇಕು. ಆಪ್ಷನ್ಸ್ ಡಿ, ಒಂದನೇದು ತಪ್ಪು, ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಎರಡನೇ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, ಎಲ್ಲ ರೈತರು ಪುರುಷರು, ಕೆಲವು ಪುರುಷರು ವಿದ್ಯಾವಂತರು, ಎಲ್ಲ ವಿದ್ಯಾವಂತರು ಶ್ರೀಮಂತರು. ಇದನ್ನು ನಾವು ಒಂದು ಚಾರ್ಟ್ ಮಾಡೋಣ. ಎಲ್ಲ ರೈತರು ಏನಾಗಿದ್ದಾರೆ? ಪುರುಷರು. ಆಲ್ ಫಾರ್ಮರ್ಸ್ ಆರ್ ಮೆನ್. ಸಮ್ ಮೆನ್ ಆರ್ ಲಿಟ್ರೇಚರ್. ಕೆಲವು ಪುರುಷರು ಮಾತ್ರ ವಿದ್ಯಾವಂತರು, ಅಂದರೆ ಕೆಲವು ಪುರುಷರಲ್ಲಿ ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು ಇದ್ದಾರೆ ಅಂತೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ. ನೆಕ್ಸ್ಟು, ಎಲ್ಲ ವಿದ್ಯಾವಂತರು ಶ್ರೀಮಂತರು, ಎಲ್ಲ ವಿದ್ಯಾವಂತರು ಏನಾಗ್ತಾರೆ? ಶ್ರೀಮಂತರಾಗಿರ್ತಾರೆ. ಈ ಥರ ನಾವು ಒಂದು ಡಯಾಗ್ರಾಮ್ನ ಕನ್ಸ್ಟ್ರಕ್ಷನ್ ಮಾಡಬೇಕು. ಮಾಡಿ ಇಲ್ಲಿ ಇರೋಂಥ ಒಂದು ಸ್ಟೇಟ್ಮೆಂಟನ್ನು ಗಮನಿಸಿ. ABCD ಗಮನಿಸಿದಾಗ ಎಲ್ಲ ಶ್ರೀಮಂತರು ರೈತರು ಅಂತಿದೆ. ಇದು ಸರಿನಾ ತಪ್ಪು? ಎಲ್ಲ ಶ್ರೀಮಂತರು ರೈತರು. ಈ ಎಲ್ಲ ಶ್ರೀಮಂತರು ಏನಾಗಿರ್ತಾರೆ? ಎಲ್ಲ ಶ್ರೀಮಂತರು ರೈತರು. ಇವರೆಲ್ಲ ಶ್ರೀಮಂತರು ರೈತರು ಅಂತ ಹೇಳ್ತಾ ಇದ್ದಾರೆ. ಸರಿ. ಎಲ್ಲ ಶ್ರೀಮಂತರು ಇಲ್ಲೇನಾಗಿದ್ದಾರೆ? ರೈತರಾಗಿರ್ತಾರೆ. ಎಲ್ಲ ಶ್ರೀಮಂತರು ವಿದ್ಯಾವಂತರು, ಎಲ್ಲ ವಿದ್ಯಾವಂತರು ಎಲ್ಲ ಪುರುಷರು ರೈತರಾಗಿರ್ತಾರೆ. ಹಾಗಾಗಿ ಒಂದೇ ಸರಿ ಎಲ್ಲ ಪುರುಷರು ಶ್ರೀಮಂತರು. ಇಲ್ಲಿ ಎಲ್ಲ ಪುರುಷರು ಶ್ರೀಮಂತರಲ್ಲ, ಇಲ್ಲಿ ಕೆಲವರು ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು. ವಿದ್ಯಾವಂತರಾದ ಶ್ರೀಮಂತರ, ಅವಿದ್ಯಾವಂತರು ಇಲ್ಲಿ ಬಡವರಾಗಿರ್ತಾರೆ ಅಂತ ಒಂದು ಕನ್ಕ್ಲೂಷನ್ ಬರ್ಬೇಕಾಯ್ತು. ಹಾಗಾಗಿ ಇಲ್ಲಿ ಒಂದನೇದು ಸರಿ ಇದೆ, ಎರಡನೇದು ತಪ್ಪು ಅಂತ ಹೇಳ್ಬೇಕಾಯ್ತು. ಬಿ ಆಪ್ಷನ್ಸ್ ಈ ಒಂದು 14 ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಸಮ್ ಪೊಯಮ್ಸ್ ಆರ್ ಸ್ಟೋರೀಸ್, ಆಲ್ ಸ್ಟೋರೀಸ್ ಆರ್ ನಾವೆಲ್ಸ್. ಕೆಲವು ಪದ್ಯಗಳು ಕಥೆಗಳಾಗಿದೆ, ಎಲ್ಲ ಕಥೆಗಳು ಕಾದಂಬರಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಕನ್ಕ್ಲೂಷನ್, ಸ್ಟೇಟ್ಮೆಂಟ್ ಆಯಿತು, ಕನ್ಕ್ಲೂಷನ್ ಬರುತ್ತೆ. ಎಲ್ಲ ಕಥೆಗಳು ಪದ್ಯಗಳು, ಎಲ್ಲ ಕಥೆಗಳು ಇದರ ಮೇಲೆ ಬರೆಯೋದು. ಮೊದಲು ಸ್ಟೇಟ್ಮೆಂಟ್ ಆಧಾರಿತವಾಗಿ ನಾವು ಒಂದು ನಕ್ಷೆಯನ್ನು ತಯಾರು ಮಾಡ್ಕೊಂಡಿದ್ವಿ. ಕೆಲವು ಪದ್ಯಗಳು ಮಾತ್ರ ಕಥೆಗಳು. ಇಲ್ಲಿ ಪದ್ಯಗಳಿದೆ, ಪದ್ಯಗಳ ಒಂದು ರಾಶಿ ಇದೆ. ಈ ಪದ್ಯಗಳ ರಾಶಿಯಲ್ಲಿ ಕೆಲವು ಮಾತ್ರ ಕಥೆಗಳಾಗಿದೆ, ಇನ್ನು ಪದ್ಯಗಳು ಬೇರೆ 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 ಆಗಿರ್ಬೋದು, ಲಿಟ್ರೇಚರ್ಸ್ ಆಗಿರ್ಬೋದು. ಹಾಗೆ ಎಲ್ಲ ಕಥೆಗಳು ಕಾದಂಬರಿಗಳು. ಇಲ್ಲಿರೋಂಥ ಕಥೆಗಳು ಎಲ್ಲ ಕಥೆಗಳೇನು ಕಾದಂಬರಿ ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್, ಎಲ್ಲ ಕಥೆಗಳು ಪದ್ಯಗಳು, ಆಲ್ ಸ್ಟೋರೀಸ್ ಆರ್ ಪೊಯಮ್ಸ್. ಎಲ್ಲ ಕಥೆಗಳು, ಇಲ್ಲಿರೋಂಥ ಎಲ್ಲ ಕಥೆಗಳು ಪದ್ಯಗಳು ಅಂತ ಹೇಳಿದ್ದಾರೆ. ಇದು ತಪ್ಪು. ಇಲ್ಲಿರೋಂಥ ಎಲ್ಲ ಕಥೆಗಳು ಪದ್ಯಗಳಲ್ಲ. ಪದ್ಯಗಳಲ್ಲಿ ಕೆಲವೊಂದು ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಿದೆ. ಎಲ್ಲ ಕಾದಂಬರಿ ಕಥೆ, ಇಲ್ಲಿರೋಂಥ ಎಲ್ಲ ಕಾದಂಬರಿ ಏನಂತೆ ಕಥೆಯಿಂದ ಬಂದಿದೆ. ಹಾಗಾಗಿ ಇದು ನಮಗೆ ಸರಿ ಇದೆ. ಒಂದನೇದು ತಪ್ಪಿದೆ, ಎರಡನೇದು ಸರಿ ಇದೆ. ಯಾವುದು ಉತ್ತರ ನೋಡೋಣ. ಆಪ್ಷನ್ಸ್ ಡಿ ನಮಗಿಲ್ಲಿ ಸರಿಯಾದ ಒಂದು ಹೇಳಿಕೆ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ಗಮನಿಸೋಣ.
directions. Question 16 and 17. Find the missing letter in the given matrices. ಮಾತೃಕೆಗಳ ಆಧಾರಿತವಾಗಿ ಒಟ್ಟು ಪರೀಕ್ಷೆಯಲ್ಲಿ 4 ಪ್ರಶ್ನೆಗಳಿರುತ್ತೆ. ಈ 4 ಪ್ರಶ್ನೆಗಳಲ್ಲಿ 2 ಸಂಖ್ಯೆ ಆಧಾರಿತವಾಗಿರುತ್ತೆ, ಇನ್ನೆರಡು ಅಕ್ಷರ ಆಧಾರಿತವಾಗಿರುತ್ತೆ. ಇನ್ನು ಒಂದೆರಡು ಪ್ರಶ್ನೆಗಳು ಸಂಖ್ಯೆ ಮತ್ತು ಅಕ್ಷರ ಎರಡನ್ನೂ ಸೇರಿಸಿಕೊಡುವಂಥ ಒಂದು ಹಲವಾರು ಪ್ರಶ್ನೆಗಳು ಬರುತ್ತೆ. ಈಗ ಇಲ್ಲಿರುವಂತಹ ಮಾತೃಕೆಗಳು ಏನಾಗಿದೆ ಅಂತ ನಾವು ಗಮನಿಸೋಣ. ಅಕ್ಷರ ಆಧಾರಿತ ಮಾತೃಕೆಗಳು ಏನಾಗಿದೆ ಗಮನಿಸಿ. ವರ್ಟಿಕಲ್ ಆಗಿ ನಾವು ಅಬ್ಸರ್ವ್ ಮಾಡಬಹುದು ಅಥವಾ ಹಾರಿಜಾಂಟಲ್ ಆಗಿದ್ರೆ ಅಬ್ಸರ್ವ್ ಮಾಡಬಹುದು. ರೋಸ್ ಸಿಸ್ಟಮ್ ಆದ್ರೂ ಅಬ್ಸರ್ವ್ ಮಾಡಿ, ಕಾಲಮ್ ಆದ್ರೂ ಅಬ್ಸರ್ವ್ ಮಾಡಿ. ಒಟ್ಟಾರೆ ನಮಗೆ ಆನ್ಸರ್ ಸಿಗಬೇಕು. ಅಡ್ಡ ಸಾಲಲ್ಲಾದ್ರೆ ನಾವು ಗಮನಿಸಬೇಕು ಅಥವಾ ಉದ್ದ ಸಾಲಲ್ಲಾದ್ರೆ ಉತ್ತರ ನಾವು ಹುಡುಕ್ಬೇಕಾಗತ್ತೆ. ಇದರ ಒಂದು ಪ್ರಶ್ನೆ ಉತ್ತರ ಹೇಗಿದೆ, ರಿವರ್ಸ್ ಆರ್ಡರ್ ಅಲ್ಲಿ ಬರೆದಿದ್ದಾರೆ. ರಿವರ್ಸ್ ಆರ್ಡರ್ ಆಲ್ಫಾಬೆಟ್ ನಾವು ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕ್ವಶನ್ ಪೇಪರ್ ಹಿಂಭಾಗದಲ್ಲಿ ಎ ಇಂದ ಝೆಡ್ ವರ್ಗೂ ಆಲ್ಫಾಬೆಟ್ಸ್ ಬರೆದು ಎ ಇಸ್ ಇಕ್ವಲ್ ಟು 1, ಎ 1, ಬಿ 2, ಸಿ 3 ಈ ತರ ಮೇಲ್ಗಡೆ ತಲೆ ಮೇಲೆ ಬರೆದಿರ್ಬೇಕು, ನಂಬರ್ಸ್ ಹಾಕ್ಬೇಕು. ಹಾಗೇನೆ ನಾವು ಲಾಸ್ಟ್ ಅಲ್ಲಿ ಏನ್ ಮಾಡಿರ್ಬೇಕು, ಝೆಡ್ ಇಂದ ಮತ್ತೆ ರಿವರ್ಸ್ ಆರ್ಡರ್ 1 2 3 ಬರ್ದಿರ್ಬೇಕು. ಝೆಡ್ ಒಂದಾದ್ರೆ ಕೊನೆಯಲ್ಲಿ ರಿವರ್ಸ್ ಆರ್ಡರ್ ಬರೆದಾಗ ಏನದು 26 ಇರುತ್ತೆ. ಆ ಒಂದು ಬೇಸಿಸ್ ಮೇಲೆ ಬಂದಾಗ ಎ ಅನ್ನೋದು 26ನೇ ಲೆಟ್ರು, ಎನ್ ಅನ್ನೋದು 13, 26ನ 13ರಿಂದ ಡಿವೈಡ್ ಮಾಡಿದಾಗ 26 ಡಿವೈಡ್ 13 ಇಸ್ಕೊಂಡು 2. ಸೆಕೆಂಡ್ ಲೆಟರ್ ಬಂದಾಗ ವೈ ಆಗಿರುತ್ತೆ, ರಿವರ್ಸ್ ಆರ್ಡರ್ ವೈ ಆಗಿರುತ್ತೆ. ಇಲ್ಲಿ ಬರ್ಬೇಕಾದ ಆನ್ಸರು ವೈ ಆಗಿರುತ್ತೆ. ಹಾಗೆ ಇಲ್ಲೂ ಅಷ್ಟೇ ಎ ಅನ್ನೋದು 22, ವೈ ಅನ್ನೋದು 2, 22ನ 2ರಿಂದ ಭಾಗಿಸಿದ್ರೆ 11 ಬರುತ್ತೆ. 11th ಲೆಟರ್ ಇಸ್ ರಿವರ್ಸ್ ಆರ್ಡರ್ ಬಂದಾಗ ಪಿ ಆಗಿರುತ್ತೆ. ಐ ಅನ್ನೋದು 18, ಯು ಅನ್ನೋದು 6 ಆಗಿರುತ್ತೆ. ಡಿವೈಡೆಡ್ ಬೈ 6, 18 ಡಿವೈಡೆಡ್ ಬೈ 6 ಅಂದಾಗ 3 ಬರುತ್ತೆ. ಥರ್ಡ್ ಲೆಟರ್ ಎಕ್ಸ್ ಆಗಿರುತ್ತೆ. ಈ ಪ್ರಕಾರದಲ್ಲಿ ನೋಡಿದಾಗ ಇಲ್ಲಿ ನಾವು ಬರ್ಬೇಕಾಗಿರೋದು ವೈ ಅನ್ನೋದು ಇಲ್ಲಿ ಸರಿಯಾದ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ. ಗಮನಿಸಿ, ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಇದೊಂದು ಪ್ರಶ್ನೆ, ಇದನ್ನು ಅಬ್ಸರ್ವ್ ಮಾಡಿ. C+3 is equal to F. ಸಿಗೆ 3 ಲೆಟರ್ ಸೇರಿಸಿದ್ರೆ ನೆಕ್ಸ್ಟ್ ಎಫ್ ಬರುತ್ತೆ. ಎಫ್ಗೆ 2 ಲೆಟರ್ ಸೇರಿಸಿದ್ರೆ ಎಚ್ ಬರುತ್ತೆ. ಐಗೆ 3 ಲೆಟರ್ ಸೇರಿಸಿದ್ರೆ ಎಲ್ ಬರುತ್ತೆ. ಎಲ್ಗೆ 2 ಲೆಟರ್ ಸೇರಿಸಿದ್ರೆ ಎನ್ ಬರುತ್ತೆ. +3 +2. ಹಾಗೆ ಆರ್ಗೆ 2 ಲೆಟರ್ ಸೇರಿಸಿದ್ರೆ ಟಿ ಬರುತ್ತೆ. ಹಾಗಿದ್ರೆ ಆರಿಂದ ಹಿಂಗೆ 3 ಲೆಟರ್ ಇದಕ್ಕೆ ಹೋದಾಗ ಓ ಬರುತ್ತೆ. ಆರಿಂದ R+2 ಅಂದಾಗ ಲೆಟರ್ 3 ಬರುತ್ತೆ. ಈಗ ಆರಿಂದ ಮುಂದೆ 3 ಲೆಟರ್ ಹಿಂದಕ್ಕೆ ಬರ್ಬೇಕಲ್ಲ, ಬ್ಯಾಕ್ ಬಂದಾಗ ಆರಿಂದ 3 ಲೆಟರ್ಸ್ ಬ್ಯಾಕ್ ಬಂದ್ರೆ ಓ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಕೆಳಗಿನಲ್ಲಿ ಇತರೆ ಮಾತೃಕೆಗಳಿಂದ ವಿಭಿನ್ನವಾದ ಮಾತೃಕೆ ಯಾವುದು? ಐಡೆಂಟಿಫೈ ದ ಮ್ಯಾಟ್ರಿಕ್ಸ್ ವಿಚ್ ಇಸ್ ಡಿಫರೆಂಟ್ ಫ್ರಮ್ ದ ಅದರ್ ಮ್ಯಾಟ್ರಿಕ್ಸ್ ಅಮಾಂಗ್ ದ ಫಾಲೋಯಿಂಗ್.